ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಖುಷಿಯಾಗಿ ಹುಷಾರಾಗಿದ್ದೀರಿ ಅಂತ ಎಣಿಸಿದ್ದೇನೆ. ಇವತ್ತಿದು ವ್ಲಾಗ್ ನಾವು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗುವ ವ್ಲಾಗ್. ಇದು 30th ಸೆಪ್ಟೆಂಬರ್ ನನ್ನ ಬರ್ಡೇ ಆಗಿತ್ತು. ಮತ್ತು ನಾವು 1 ಅಕ್ಟೋಬರಿಗೆ ತೇಜಸ್ಸಿದ್ದು ಬರ್ಡೇ ಉಂಟು. ಅದಕ್ಕೆ ನಾವು ಅಮ್ಮ ಅಪ್ಪನನ್ನೆಲ್ಲ ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೊರಡುವ ದಿವಸದ್ದು ವ್ಲಾಗ್ ಮಾಡ್ತಾ ಇದ್ದೇನೆ. 1 ಅಕ್ಟೋಬರ್ ಆಯುಧ ಪೂಜೆ, ಆದರೆ ಅಪ್ಪನವ್ರು ಇಲ್ಲಿ ಮನೇಲಿ ಇರುವುದಿಲ್ಲ ಅಲ್ಲ. ಇದು ಆ್ಯಕ್ಚುಲಿ ಕೋಡಿಕಲ್ಲಲ್ಲಿ ತೆಗೆದದ್ದು. ಅಪ್ಪನವ್ರು ಇರುವುದಿಲ್ಲ ಅಲ್ಲ, ಅದಕ್ಕೆ ಅಮ್ಮ ಹೇಳಿದರು ಇವತ್ತೇ ನಾವು ಆಯುಧ ಪೂಜೆ ಮಾಡಿ ಮತ್ತೆ ಹೊರಡುವ ಅಂತೇಳಿ. ಹಾಗೆ ಇಲ್ಲಿ ಅಪ್ಪ ಅಮ್ಮನ ಮೆಷಿನಿಗೆ ಮತ್ತು ಅಪ್ಪಂದು ಸ್ಕೂಟರಿಗೆ, ಶ್ರದ್ಧಂದು ಸ್ಕೂಟರಿಗೆ, ಚರಣಿದ್ದು ಕಾರಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಾವು ಊಟ ಮಾಡಿ ಬ್ಯಾಂಗ್ಳೂರಿಗೆ ಹೊರಟ್ವಿ. ತೇಜಸ್ಸಿದ್ದು 5th ಇಯರ್ ಬರ್ಡೇ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲರನ್ನು ಕರೆದು ಸೆಲೆಬ್ರೇಟ್ ಮಾಡುವ ಅಂತೇಳಿ ಅಶೋಕನವರು ಡಿಸೈಡ್ ಮಾಡಿದರು. ಅದಕ್ಕೆ ಅಮ್ಮ ಅಪ್ಪನವರು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ. ಇಲ್ಲದಿದ್ದರೆ ಸಹ ಅವನ ಬರ್ಡೇಗೆ ಪ್ರತಿ ವರ್ಷ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ ಸೆಲೆಬ್ರೇಟ್ ಮಾಡಲಿಕ್ಕಂತೇಳಿ. ಹಾಗೆ ಈಗ ಎಲ್ಲರೊಟ್ಟಿಗೆ ಹೋಗ್ತಾ ಇದ್ದೇವೆ ಬ್ಯಾಂಗ್ಳೂರಿಗೆ. ಇದೆಲ್ಲ ಪೂಜೆ ಆದಮೇಲೆ ಇನ್ನೂ ಹೊರಡುದು. ಇದು ಕೋಡಿಕಲ್ಲಿದ್ದು 2 ಬೇಕು, 2 ಸಹ ಗಂಟೆ ಬೇಕು. ಅದಕ್ಕೆ ಅದು ಜಗಳ ಮಾಡ್ತದೆ ಅಂತೇಳಿ ಒಂದು ಬೆಕ್ಕನ್ನು ಅಮ್ಮ ಹೊರಗೆ ಬಿಡುವುದೇ ಇಲ್ಲ ಅದು ಬಂದಾಗ. ಮುನ್ನಿ ಬಾಯಿಲಿ ಬಾ, ಹೋಗ್ಬೇಡ. ಓದೇ ಹಾಕೋದಿಲ್ಲ, ಬೇಕಾದ್ರೆ ಬರ್ಬೇಕು. ಈಗ ಇಲ್ಲಿ ಬೇಕಾದ್ರೆ ಬಾ. ಅದು ಲಿಂಬೆ ಹುಳಿ ಎಲ್ಲ ಇದು ಮಾಡಲಿಕ್ಕಂತ ನೀವು ಮಾಡ್ತೀಯಾ? ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ಲಿಕ್ಕೆ. ಅದಾಗಬೇಕಾದ್ರೆ ಆನ್ ಮಾಡಿರ್ಲಿಕ್ಕೆ. ಅಕ್ಕ ಬಂದ್ಲು. ನೀನು ಒಂದು ಅಕ್ಕ ಸ್ಟಾರ್ಟ್ ಮಾಡಿಲ್ಲ ಆದರೆ ಅಜ್ಜಂದು ಅದರಲ್ಲೇ ಇರಬೇಕು ಕೀ. ಹೌದು. ಇಲ್ಲ ಬಂದು ನಿಲ್ಲು ಪುಟ್ಟ, ನಿಲ್ಲು. ನೀನು ಆಚೆ ಇದ್ದಕ್ಕೆ ಹೋಗು. ಅದಕ್ಕೆ ಲಿಂಬೆ ಹುಳಿ ಉಂಟು, ಅದನ್ನು ನೋಡಿ. ಆಚೆ ಹೊಡೀರಿ ಸ್ವಲ್ಪ. ಎತ್ರಿ ಓಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಆಗ ನಿಲ್ಲು, ಅಲ್ಲಿ ಅಡಿಯಲ್ಲಿಲ್ಲ. ಬನ್ನಿ ಮುಂದೆ. ಎಲ್ಲಿ ಲಿಂಬೆ ಹುಳಿ ಇದೇ ಆಗ್ಲಿಲ್ಲ ಅವಳದು. ಆಯ್ತಾ? ಸಾಕು. ಏಯ್ ಆಯ್ತಷ್ಟೇ. ಆಮೇಲೆ ಊಟ ಮಾಡಿ 2 ಗಂಟೆ ಆಗಿದೆ. ನಾವು ಮಂಗಳೂರಿಂದ ಹೊರಡಬೇಕಾದ್ರೆ, ಬ್ಯಾಂಗ್ಳೂರಿಗೆ ಹೋಗಿ ಮುಟ್ಟಬೇಕಾದ್ರೆ 8:30 9 ಗಂಟೆ ಆಗಿದೆ. ಮಿಡ್ಲಲ್ಲಿ ಒಂದು ಕಡೆ ನಿಂತು ಕಾಫಿ ಎಲ್ಲ ಕುಡಿದು ಮತ್ತೆ ಹೊರಟ್ವಿ. ಅಲ್ಲಿ ದಾರಿಯಲ್ಲಿ ಹಾಸನದ ಹತ್ರ ಶಿವಸೂರ್ಯ ಅಂತ ಒಂದು ಹೋಟ್ಲುಂಟು, ಸೂಪರ್ ಉಂಟು.
ಸೊ ಅಲ್ಲಿಂದ ಬರ್ತಾ ಇದೀಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಅಲ್ಲಿ ಕೋಡಿಕಲ್ಲಲ್ಲಿರುವ ದಾಸವಾಳ ಹೂವೆಲ್ಲ ತಗೊಂಡು ಬಂದಿದ್ದೆ, ಅದನ್ನು ದೇವ್ರಿಗೆ ಇಡ್ಲಿಕ್ಕೆ ಅಂತೇಳಿ. ಮತ್ತು ಸ್ವಲ್ಪ ಹುಳಿ ಮತ್ತು ಅಪ್ಪಂದು ಸಾಂಬಾರು ಪುಡಿ. ಇದು ಅತ್ತಿಗೆ ಅವ್ರದ್ದು ವರ್ಕ್ಶಾಪ್ ಇದ್ದು ಆಯುಧ ಪೂಜೆದ್ದು ಲಾಡು. ಇದೊಂಚೂರು ತೇಜಸ್ಸಿದ್ದು ಬರ್ಡೇಗೆ ಅಂತ ಅಪ್ಪ ಹೋಳಿಗೆ ಮಾಡಿಸಿದ್ರು, ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ದೆ. ಈಗ ಬೆಳಿಗ್ಗೆ ತಿಂಡಿಗೆ ಶ್ರದ್ಧಾ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಹೇಳಿದ್ಲು, ಹಾಗೆ ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಒಮ್ಮೆ ಎಲ್ಲ ರೆಡಿ ಮಾಡಿಕೊಂಡಿಟ್ರೆ ಮತ್ತೆ ಎಲ್ಲ ಒಟ್ಟಿಗೆ ಬೇಯಲಿಕ್ಕೆ ಅನ್ನ, ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಒಂದು ಸಹ ಬೇಯಲಿಕ್ಕಿಟ್ರೆ ಮತ್ತು ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಏನು ಜಾಸ್ತಿ ಟೈಮ್ ಬೇಡ. ನಾನು ಬಿಸಿಬೇಳೆ ಬಾತ್ ಪುಡಿಯನ್ನು ಮನೆಯಲ್ಲಿ ಮಾಡೋದಲ್ಲ, ಈಗ ಹೊರಗಿಂದ MTR ಎಲ್ಲ ಸಿಗ್ತದಲ್ಲ ಅದರದ್ದೇ ತಗೊಂಡು ಬಂದು ಮಾಡೋದು. ಅಂದರೆ ಯಾವಾಗಲೂ ಮಾಡ್ತಾ ಇರೋದಿಲ್ಲ ಅಲ್ಲ, ಸೊ ಅದಷ್ಟು ಇದಾಗೋದಿಲ್ಲ. ನಾನು ಪುಡಿ ತಗೊಂಡು ಬಂದು ಯಾವಾಗ ಮಾಡ್ತೇವೆ ಆಗ ಅದನ್ನೇ ಹಾಕಿ ಮಾಡೋದು. ಹಾಗೆ ನಾನೆಲ್ಲ ಒಂದು ಸಹ ತರಕಾರಿ, ಅನ್ನ, ಅಕ್ಕಿ, ಬೇಳೆ ಎಲ್ಲ ಒಂದು ಸಹ ಒಟ್ಟಿಗೆ ಬೇಯಲಿಕ್ಕೆ ಹಾಕೋದು. ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಬೇಯಲಿಕ್ಕಿಟ್ರೆ ಒಳ್ಳೆ ಸಾಫ್ಟಾಗಿ ಬೇಯ್ತದೆ. ಮತ್ತು ನೀರುಳ್ಳಿ ಅಂಥದ್ದೆಲ್ಲ ಫ್ರೈ ಮಾಡುವಂಥದ್ದನ್ನೆಲ್ಲ ಒಗ್ಗರಣೆ ಹಾಕಿ ಫ್ರೈ ಮಾಡಿ ಮತ್ತು ಬಿಸಿಬೇಳೆಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ ಈಗ ಎಲ್ಲ ಆಲ್ರೆಡಿ 8 ಗಂಟೆ ಕಳೆದಿತ್ತು. ಎಲ್ಲ ಮಾಡಿ ಮತ್ತು ಸಂಜೆ ತೇಜಸ್ಸಿದ್ದು ಬರ್ಡೇಗೆ ಹೋಗ್ಲಿಕ್ಕುಂಟು. ಮಧ್ಯಾಹ್ನಕ್ಕೊಂದೇನಾದರೂ ಸಿಂಪಲ್ಲಾಗಿ ಅನ್ನ ಸಾರು ಮತ್ತೊಂದೆಂತಾದರೂ ಬಜ್ಜಿ ಮಾಡ್ತೇನೆ ಅಂತ ಎಣಿಸಿದ್ದೇನೆ. ಹಾಗೆ ಈಗ ಇದನ್ನು ಬೇಯಲಿಕ್ಕಿಟ್ಟು ಸಲಾಡಿಗೆ ರೆಡಿ ಮಾಡಿಕೊಳ್ತೇನೆ. ಅದೆಲ್ಲ ರೆಡಿ ಇದ್ದರೆ ಮತ್ತು ಬೆಂದ ಕೂಡಲೇ ನಾವು ಮಾಡಿಕೊಂಡ್ರೆ ಆಯಿತು, ತುಂಬ ಈಸಿಯಾಗಿ ಆಗ್ತದೆ. ಇಂಥದ್ದೆಲ್ಲ ಪಲಾವು ಮತ್ತು ಬಿಸಿಬೇಳೆ ಬಾತ್ ಅಂಥದ್ದೆಲ್ಲ ಮಾಡಿದರೆ ಇಡೀ ದಿನ ಅಡಿಗೆ ಮನೆಯಲ್ಲೇ ಇರಬೇಕಂತೇಳಿಲ್ಲ, ಒಂದು ಸಲ ಮಾಡಿ ಇಟ್ಟು ಬಿಟ್ಟರೆ ಆಯಿತು. ದೋಸೆ ಚಪಾತಿ ಎಲ್ಲ ಹಾಗೆ ಅಲ್ಲ, ಅದನ್ನಲ್ಲೇ ನಿಂತು ಲಟ್ಟಿಸಿ ಮಾಡಿ ಆಗಬೇಕಾದ್ರೆ ತುಂಬ ಟೈಮ್ ಹೋಗ್ತದೆ. ಇದೆಲ್ಲ ಆದರೆ ತುಂಬ ಈಸಿಯಾಗಿ ತಿಂಡಿಗಳೆಲ್ಲ ನಾವು ಬೆಳಿಗ್ಗೆ ತಿಂಡಿಗೆ ಸಹ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ ಸಹ ಮಾಡ್ಬೋದು. ತಿನ್ನಲಿಕ್ಕೆ ಸಹ ರುಚಿಯಾಗಿರ್ತದೆ, ಮಾಡಲಿಕ್ಕೆ ಸಹ ಈಸಿ, ಹೆಲ್ದಿ ಸಹ. ಸೊ ನಾನು ಆಲ್ಮೋಸ್ಟ್ ಯಾವಾಗ ಸಹ ಹೀಗೆ ಹೆಲ್ದಿಯಾಗಿರುವಂಥದ್ದೇ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ಸಲಾಡಿಗೆಲ್ಲ ಬೇಗ ಬೇಗ ಹಚ್ಚಿಕೊಳ್ತೇನೆ. ಈ ಗ್ಯಾಸ್ ಕುಕ್ಕರ್ ವಿಸಿಲೆಲ್ಲ ತಣ್ಣಗಾಗುವಷ್ಟೊತ್ತಿಗೆ ನಮ್ಮದು ಸಲಾಡೆಲ್ಲ ರೆಡಿ ಆದರೆ ಮತ್ತೆ ಬೇಗ ಬೇಗ ಮಾಡಿದರೆ ಆಯಿತು. ಇದೆಲ್ಲ ಆಗಬೇಕಾದ್ರೆ ತೇಜಸ್ಸೇ ಬಂದ. ನಾವೆಲ್ಲರೂ ಅವನಿಗೆ ವಿಶ್ ಮಾಡಬೇಕು ಅಂತ ಅವನೇ ನಮ್ಮ ಮನೆಗೆ ಬಂದ. ಹೇ ವೇಷ ಕಟ್ಟಬಾರ್ದು ಪುಟ್ಟ.
ಮಧ್ಯಾಹ್ನ ಊಟಕ್ಕೆ ನಾನು ಟೊಮೆಟೊ ಸಾರು ಮತ್ತು ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ. ಅದು ತಿಂಡಿ ತಿಂದಾದಮೇಲೆ ವ್ಲಾಗ್ ಮಾಡಲಿಕ್ಕೆ ನೆನಪೇ ಇಲ್ಲ ನನಗೆ, ತುಂಬ ಕೆಲಸ ಎಲ್ಲ ಇತ್ತಲ್ಲ. ಹಾಗೆ ಮಧ್ಯಾಹ್ನ ಮೇಲೆ ಮತ್ತೆ ನನ್ನ ಕಸಿನ್ಸ ಬರಲಿಕ್ಕಿದ್ಲು. ಹಾಗೆ ಎಲ್ಲ ಫುಲ್ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿ ಬೇಗ ಬೇಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಸಂಜೆಗೆ ರೆಡಿ ಆಗುವ ಅಂತೇಳಿ ಹೇಳಿ ಮತ್ತು ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಇದೊಂದು ದೇವರದ್ದು ನಾನು ಹೇಗೆ ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದೆ ನೋಡಿ. ತುಂಬ ಹೂವಿತ್ತಲ್ಲ, ಸೊ ಸೇವಂತಿಗೆಲ್ಲ ಇಡಲೇ ಇಲ್ಲ, ಬರೀ ದಾಸವಾಳದಲ್ಲೇ ಎಲ್ಲ ದೇವರಿಗೆ ಸಹ ಹೂ ಇಟ್ಟೆ. ಇನ್ನು ಸಂಜೆ ಆಗ್ತಾ ಇವರೆಲ್ಲ ನೋಡಿ ಮಕ್ಕಳು ಹೊರಡ್ತಾ ಇದ್ದಾರೆ. ಇನ್ನು ಇವ್ರದ್ದೆಂಥ ರೀಲ್ಸ್ ಶೂಟ್ ಮಾಡಲಿಕ್ಕೆ ಉಂಟಂತೆ. ಇದು ನಾನು ಸಹ ಹೊರಟು ಎಲ್ಲ ರೆಡಿಯಾಗಿದ್ದೇನೆ. ಇದು ನನ್ನ ಕಸಿನ್ ಪವಿತ್ರ ಅಂತೇಳಿ, ಅವರು ಶ್ರೀರಂಗಪಟ್ಟಣದಲ್ಲಿರೋದು. ಹಾಗೆ ಅವ್ರು ಸಹ ಬಂದಿದ್ದರು. ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಬರ್ಡೇ ವ್ಲಾಗ್ ಆದಷ್ಟು ಬೇಗ ಹಾಕ್ತೇನೆ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.